ಅಂದ್ಕೊಂಡಿದ್ದನ್ನ ಮಾಡೋ ತನಕ ಸುಮ್ಮನಿರೋ ಜೀವ ಅಲ್ಲ ನೋಡು ಹೇಮಣ್ಣ ನಿಂದು ಅಂದವನೇ ಅಕ್ಕರೆಯಿಂದ ಹಿಮವಂತನ ಬೆನ್ನು ದವಡಿದ. ಆಮೇಲೆ ಯಾವುದೇ ಪೂರ್ವ ಪೀಠಿಕೆ ಇಲ್ಲದೆ ಜುಬ್ಬಾದ ಜೇಬಿನಿಂದ 50ರ ನೋಟುಗಳಿದ್ದ 5,000 ರೂಪಾಯಿಗಳ ಕಂತೆಯನ್ನು ತೆಗೆದು ಇದನ್ನಿಟ್ಕೋ ಎಂದಷ್ಟೇ ಹೇಳಿ ಹಿಮವಂತನ ಕೈಗಿಟ್ಟ. ಯಾತಕ್ಕಿದು ಕೇಳಿದ ಹಿಮವಂತ್. ಇವತ್ತಿನ ತನಕ ಬರೀ ಉದ್ರಿ ಮಾತೆ ಆಯಿತು, ನಿನಗೆ ಏನೇನೂ ಕೊಟ್ಟಿಲ್ಲ. ನಿಮ್ಮ ನಂದಕ್ಕ ಬೈತಿದ್ಲು, ವಯಸ್ಸಿಗೆ ಬಂದ ಹುಡುಗರು ಏನುಡ್ತಾರೋ ಅವ್ರಿಗೊಂದಿಷ್ಟು ದುಡ್ಡು ಕೊಡಬಾರ್ದಾ ಅಂತಿದ್ಲು. ಗಂಡಸರು ನಾವು, ನಮಗೆ ಇದೆಲ್ಲ ತೋಚೋದೇ ಇಲ್ಲ ನೋಡು ಅಂದ ಶಾಂತಪ್ಪ. ಉಣ್ಣೋಕೆ ಉಡೋಕೆ ಅಂತ ನಾನು ಈ ಕೆಲಸಕ್ಕೆ ಬರಲಿಲ್ಲ, ನಿಮಗಿದು ಚೆನ್ನಾಗಿ ಗೊತ್ತಿದೆ. ನಾಳೆ ಪ್ರಾರ್ಥನಾಳ ಕಾಲೇಜಿಗೆ ಸೇರಿಸ್ಬೇಕು ಅಂದರೆ ಅದರ ಹಿಂದಿನ ರಾತ್ರಿ ಬಂದು ನಿಮ್ಮನ್ನು ಹಣ ಕೇಳ್ತೀನಿ. ಅಲ್ಲಿ ತನಕ ನಿಮ್ಮ ಹತ್ರನೇ ಇರಲಿ. ದೊಡ್ಡ ಕಾಲೇಜು, ದೊಡ್ಡ ಓದು, ಎಷ್ಟು ಖರ್ಚಾಗುತ್ತೋ ಏನೋ. ಈಗಲೇ ನಿಮ್ಮ ಹತ್ರ ದುಡ್ಡಿಸ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ. ಹಣವನ್ನು ಹಿಂದಿರುಗಿಸಲು ಹೋದ ಹಿಮವಂತ್. ಓ ಸುಮ್ಮನಿರಪ್ಪ, ನಾನೇನಿದನ್ನು ಸಂಬಳ ಅಂತ ಕೊಡಲಿಲ್ಲ, ಸಾಲ ಅಂತ ಕೊಡಲಿಲ್ಲ. ಈ ಹುಡುಗಿ ಓದಿನ ಜವಾಬ್ದಾರಿ ನಮಗಿರಲಿ. ನಮ್ಮ ಮಗಳು ಡಾಕ್ಟರ್ ಆಗಬೇಕು ಅನ್ನೋದು ನಮಗಿರಲ್ವೇನೋ. ಸುಮ್ಮನೆ ಇಟ್ಕೋ ದುಡ್ಡು. ಅಲ್ಲೇ ನಿಂತರೆ ಮಾತು ಬೆಳೆದೀತೆನಿಸಿ ಸ್ಕೂಟರ್ ಹತ್ತಿ ಹೋಗೇ ಬಿಟ್ಟ ಶಾಂತಪ್ಪ. ಹಿಮವಂತನ ಉಲ್ಲಾಸಕ್ಕೆ ಪಾರವೇ ಇರದಾಯಿತು. ಇದು ಸಂಬಳವಲ್ಲ, ಸಾಲವೂ ಅಲ್ಲ, ತನ್ನ ದುಡಿಮೆಯ ಮೊದಲ ಪ್ರತಿಫಲ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಸಂಜೆ ಸಮಾಪ್ತಿಯಾಗುವುದರೊಳಗಾಗಿ ಮನೆ ತಲುಪಿದ ಅವನು. ಅದಾದ ಅರ್ಧ ಗಂಟೆಯೊಳಗಾಗಿ ಪ್ರಾರ್ಥನಾಳೊಂದಿಗೆ ಜುಯಲ್ ರಾಕ್ ಹೋಟೆಲಿನ ತಂಪು ಕೋಣೆಯಲ್ಲಿ ಕುಳಿತು ಹರಟುತ್ತಿದ್ದ. ಅನೇಕ ದಿನಗಳ ನಂತರ ಅವರಿಬ್ಬರು ಅಷ್ಟೆಲ್ಲ ರುಚಿಯಾದ ತಿಂಡಿ ತಿಂದಿದ್ದರು. ಕಾಫಿ ಕುಡಿಯುವಾಗ ತುದಿಗಣ್ಣಲ್ಲಿ ಅವನನ್ನೇ ನೋಡಿದ ಪ್ರಾರ್ಥನಾಳಿಗೆ ಹಿಮವಂತನ ತುಟಿಯ ತುದಿಯಲ್ಲೂ ಒಂದು ವಿನಾಕಾರಣದ ನಗೆ ಇದೆ ಅನಿಸಿತು. ತಿಂಡಿ ಮುಗಿಸಿದ ನಂತರ ಅವನು ಪ್ರಾರ್ಥನಾಳನ್ನು ತನ್ನ ಪರಿಚಯದವರ ಬಟ್ಟೆ ಅಂಗಡಿಗೆ ಕರೆದೊಯ್ದು ಕನಕಾಂಬರಿ ಬಣ್ಣದ ಸೀರೆಯನ್ನು ಕೊಡಿಸಿದ. ಹೆರಳಲ್ಲಿ ಮುಂಜಾನೆಯ ಜಾಜಿ ಇಣುಕುತ್ತಿದ್ದರೂ ರಸ್ತೆ ಬದಿಯಲ್ಲಿ ಅವಳಿಗೆ ಮೊಳಮೊಳ ಮಲ್ಲಿಗೆ ಹೂ ಕೊಡಿಸಿದ. ಮೊದಲ ಬಾರಿಗೆ ಅವರಿಬ್ಬರು ಆಟೋ ರಿಕ್ಷಾದಲ್ಲಿ ಮನೆಗೆ ಬಂದಿದ್ದರು. ಇಬ್ಬರಿಗೂ ಹಸಿವೆ ಇರಲಿಲ್ಲ. ಅದೇಕೋ ಅವತ್ತು ಹಗಲು ಅವಶ್ಯಕತೆಗಿಂತ ಸುದೀರ್ಘವಾಗಿತ್ತೆನಿಸಿತ್ತು. ಕೋಣೆಯಲ್ಲಿ ದೀಪ ಹೊತ್ತಿಸಿ ಮಾತಿಗೆ ಕುಳಿತರೆ ತಾವಿಬ್ಬರೂ ಆಡಬೇಕಾದ ಮಾತೊಂದರ ಹೊರತಾಗಿ ಮತ್ತೆಲ್ಲವನ್ನೂ ಆಡುತ್ತಿದ್ದೇವೆ ಅನ್ನಿಸತೊಡಗಿತು. ತೀರಾ ಅವನೆದ್ದು ದೀಪ ವಾರಿಸುವ ಮುನ್ನ, ಹೀಮು, ಇವತ್ತೊಂದ್ಸಲ ಪೇಟಿಕೋಟ್ ಮೇಲೆ ನಿನ್ನ ಜುಬ್ಬ ಹಾಕೊಂಡು ಮಲ್ಕೊಳ್ಳ, ನನಗ್ಯಾಕೋ ಹಾಗನ್ನಿಸ್ತಿದೆ ವಿನಂತಿಸಿದಳು ಪ್ರಾರ್ಥನಾ. ಹಿಮವಂತ್ 5 ನಿಮಿಷದ ಮಟ್ಟಿಗೆ ಕೋಣೆಯಿಂದ ಹೊರಗೆ ನಡೆದು ತೋಟದಲ್ಲಿ ನಿಂತಿದ್ದ. ಪ್ರಾರ್ಥನಾ ಬಾಗಿಲು ತೆರೆದ ಮೇಲೆ ಒಳಕ್ಕೆ ಬಂದ. ಅದೇ ಸುಕ್ಕಿಲ್ಲದ ಚಾಪೆ, ಶುಭ್ರ ಹೊದಿಕೆಯ ದಿಂಬು, ಕಾಲುಗಳ ಬಳೆ 2 ತೆಳ್ಳಗಿನ ಹೊದಿಕೆ. ಒಂದೇ ವ್ಯತ್ಯಾಸವೆಂದರೆ ಅವತ್ತು ದಿಂಬಿನ ಮೇಲೆ ಮೂಲೆಯಲ್ಲಿ ಮಲ್ಲಿಗೆಯ ದಂಡೆ ಇತ್ತು. ದೀಪ ವಾರಿದ ನಂತರ ಕೊಂಚ ಹೊತ್ತು ಇಬ್ಬರು ಮಾತನಾಡಲಿಲ್ಲ. ಒಬ್ಬರಿಗೊಬ್ಬರು ಬೆನ್ನು ಮಾಡಿಕೊಂಡು ಮಲಗಿದ್ದರು. ಆದರೆ ನಿದ್ದೆ ಬರುವ ಚಾನ್ಸ್ ಇಬ್ಬರಲ್ಲೂ ಇರಲಿಲ್ಲ. ಒಂದೇ ಒಂದು ಸಲ ಹಿಂದಕ್ಕೆ ತಿರುಗಿ ಪ್ರಾರ್ಥನಾಳನ್ನು ತೋಳಲ್ಲಿ ಬೆಳೆಸಿಕೊಂಡು, ನಿನ್ನ ಪತ್ರಕ್ಕೆ ನಿರ್ನಿದ್ದೆ ನಿಮಿಷದಲ್ಲಿ ಉತ್ತರ ಕೊಟ್ಟು ಬಿಡಲೇನೇ ಹುಡುಗಿ ಅಂತ ಹಿಮವಂತ್ ಆಲೋಚಿಸುತ್ತಿದ್ದ ಕ್ಷಣದಲ್ಲೇ, ಹೀಮು ಅಂದಳು ಪ್ರಾರ್ಥನಾ. ನನ್ನನ್ನು ಪ್ರೀತಿಸ್ತೀನಿ ಅಂತ ಒಂದೇ ಒಂದ್ಸಲ ಹೇಳೋಕೆ ನಿನಗೆ ಕಷ್ಟವಾಗ್ತದಾ ಹೀಮು? ಅವನೆಡೆಗೆ ಹಿಂತಿರುಗಿ ಕೇಳಿದಳು ಪ್ರಾರ್ಥನಾ. ಒಂದು ಕ್ಷಣದ ಮಟ್ಟಿಗೆ ಆ ಕೋಣೆಯಲ್ಲಿ ಕಾಲ ಸ್ತಬ್ಧವಾದಂತಾಯಿತು. ಹಿಮವಂತ್ ಅವಳಿಗೆ ಉತ್ತರ ನೀಡುವ ಬದಲು ನಿಧಾನವಾಗಿ ಅವಳ ಭುಜದ ಸುತ್ತ ಕೈ ಹಾಕಿ ತನ್ನೆಡೆಗೆ ತಬ್ಬಿಕೊಂಡು ಅವನ ಕೈ ಪ್ರಾರ್ಥನಾಳ ಬೆನ್ನ ಇಳಿಜಾರಿನ ಮೇಲೆ ಸರಿದಾಡಿತು. ಹಿಮವಂತನ ಬಿಸಿ ಉಸಿರು, ಬಲಿಷ್ಠ ಎದೆಯ ಏರಿಳಿತ ಮತ್ತು ಅವನ ದೇಹದಿಂದ ಹೊಮ್ಮತೊಡಗಿದ ಮಳೆ ಬಿದ್ದ ನೆಲದ ವಾಸನೆಯಂತಹ ಮೈಗಮ ಪ್ರಾರ್ಥನಾಳನ್ನು ಸಂಪೂರ್ಣವಾಗಿ ಮೈಮರೆಯುವಂತೆ ಮಾಡಿದ್ದವು. ಹೀಮು ಹೀಮು ಎಂದು ಬಿಕ್ಕುತ್ತಲೇ ಅವಳು ಅವನ ಎದೆಯ ಪೊದೆ ಬೂದಿರಿನಲ್ಲಿ ಮುಖ ಹುದುಗಿಸಿ ಮತ್ತಳಾಗತೊಡಗಿದಳು. ಶ್ರುತಿಗೊಂಡ ದೇಹಗಳಿಗೆ ಅದು ಕಟ್ಟೆಯೊಡೆಯುವ ಸಮಯ.
ಲವ್ ಯು ಪ್ರಾರ್ಥನಾ ಅಂದವನೇ ಇದ್ದಕ್ಕಿದ್ದಂತೆ ಹಿಮವಂತ್ ಅವಳ ಮೇಲಿನ ಹಿಡಿತ ಸಡಿಲಿಸಿಬಿಟ್ಟ, ಮಗ್ಗಲು ಬದಲಿಸಿಬಿಟ್ಟ. ಅಯಸ್ಕಾಂತಕ್ಕೆ ಸಿಕ್ಕಂತೆ ಪರಸ್ಪರರು ಹತ್ತಿರರಾದ ದೇಹಗಳೆರಡೂ ಮರುಕ್ಷಣದಲ್ಲೇ ಬೇರೆಯಾಗಿ ಬಿಟ್ಟವು. ರಾತ್ರಿಯ ಮಾರನೆಯ ಜಾವದ ತನಕ ಅವರಿಬ್ಬರು ನಿದ್ದೆ ಮಾಡಲಿಲ್ಲ. ಆದರೆ ಪ್ರಾರ್ಥನಾಳಿಗೆ ಬೆಳಿಗ್ಗೆ ಎಚ್ಚರವಾಗುವ ಹೊತ್ತಿಗೆ ಅದೇ ದಿಂಬಿನ ಮೇಲೆ ಪುಟ್ಟ ಪತ್ರ, ಪತ್ರದ ಮೇಲೆ ಮಲ್ಲಿಗೆಯ ದಂಡು. ಹಿಮವಂತ್ ಮಾತ್ರ ತುಂಬ ಬೇಗನೆ ಎದ್ದು ಹೊರಟು ಬಿಟ್ಟಿದ್ದ. ಒಲವಿನ ಪ್ರಾರ್ಥನಾ. ದೇವರು ರಾಕ್ಷಸನಾಗುವುದು ಇಂಥ ನಿರ್ನಿದ್ದೆಯ ರಾತ್ರಿಗಳಲ್ಲೇನೆ. ಆದರೆ ರಾಕ್ಷಸನಾಗುವುದನ್ನು ನಿಗ್ರಹಿಸಿಕೊಳ್ಳುವಷ್ಟು ವ್ಯವಧಾನ ಮತ್ತು ಸಂಯಮ ನಮ್ಮಿಬ್ಬರಲ್ಲೂ ಇತ್ತು. ಲೆಟ್ಸ್ ಬಿ ಥ್ಯಾಂಕ್ಸ್ಫುಲ್. ಸ್ಪರ್ಶವೆಂಬುದು ಇವತ್ತಿನ ಮಟ್ಟಿಗೆ ಅಧಃಪತನದ ಮೊದಲ ಮೆಟ್ಟಿಲು. ನನಗೆ ನೀನು ಬೇಕು ಪ್ರಾರ್ಥನಾ. ನೀನೆಂದರೆ ದೇಹವಲ್ಲ, ನೀನೆಂದರೆ ಸ್ಪರ್ಶವಲ್ಲ, ನೀನೆಂದರೆ ಲವ್ ಅಲ್ಲ, ನೀನೆಂದರೆ ಇದೆಲ್ಲದರ ಒಟ್ಟು ಮೊತ್ತ. ನನಗೆ ಕೇವಲ ಪ್ರಾರ್ಥನಾ ಅಲ್ಲ, ಡಾಕ್ಟರ್ ಪ್ರಾರ್ಥನಾ ಬೇಕು. ಅಲ್ಲಿಯ ತನಕ ನಾನು ಕಾಯುತ್ತೇನೆ. ನನ್ನ ಪಾಪು ಕಾಯುತ್ತದೆ. ಪಾಪುವಿನ ಹೆಸರು ಹಿಮಾಂಶು. ನಿನ್ನ ಪತ್ರಕ್ಕೆ ಇಷ್ಟು ಉತ್ತರ ಸಾಕೆಂದು ಭಾವಿಸುತ್ತೇನೆ. ಹಿಮು. ಅದನ್ನು ತಬ್ಬಿಕೊಂಡು ಅದೇಕೋ ಬೆಚ್ಚಗೆ ಚಾದರ್ ಹೊದಿಸಿಕೊಂಡಳು ಪ್ರಾರ್ಥನಾ.